ಬೆಳಕು ತರುತ್ತೇವೆಂದು ಬಂದ ಕಂಪನಿಯೊಂದು ನೂರಾರು ಬಡ ಕುಟುಂಬಗಳ ಬದುಕನ್ನೇ ಕತ್ತಲಿಗೆ ತಳ್ಳಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಹಿರೇಸಾವಿಯಲ್ಲಿ ಬೆಳಕು ನಿಧಿ ಎಸ್ಬಿಎನ್ ಲಿಮಿಟೆಡ್ ಕಂಪನಿ ದಿನನಿತ್ಯದ ಉಳಿತಾಯದ ಹೆಸರಲ್ಲಿ ಬಡ ವ್ಯಾಪಾರಿಗಳು ಹಾಗೂ ರೈತರಿಗೆ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿ ಕಚೇರಿಗೆ ಬೀಗ ಜಡಿದು ಪರಾರಿಯಾಗಿದೆ. ಕಳೆದ 3 ವರ್ಷಗಳಿಂದ ದಿನನಿತ್ಯ ಉಳಿತಾಯ ಯೋಜನೆ ಹೆಸರಲ್ಲಿ ನಾಗರಾಜು ಹಾಗೂ ರಾಜು ಎಸ್ಆರ್ ಎಂಬಿಬ್ಬರು ಸ್ಥಳೀಯರ ಮೂಲಕ ಕಲೆಕ್ಷನ್ ಮಾಡುತ್ತಿದ್ದರು. ಸಣ್ಣ ಪುಟ್ಟ ವ್ಯಾಪಾರಿಗಳು ದಿನಗೂಲಿ ಕಾರ್ಮಿಕರು ತಮ್ಮ ಕಷ್ಟದ ಹಣವನ್ನ ನಂಬಿಕೆಯಿಂದ ಕಟ್ಟಿದ್ದರು. ಆದರೆ ಅವಧಿ ಮುಗಿದರೂ ಹಣ ವಾಪಸ್ ನೀಡದೆ ಏಕಾಏಕಿ ಕಂಪನಿ ಮುಚ್ಚಿ ಕದಿಮರು ಕಾಲ್ಕಿತ್ತಿದ್ದಾರೆ. ನಾವು ದಿನವಿಡೀ ಕಷ್ಟಪಟ್ಟು ದುಡಿದ ಹಣವನ್ನ ದಿನ ಕೊಡ್ತಾ ಇದ್ವಿ. 3 ವರ್ಷದಿಂದ ಕಟ್ಟಿಸಿಕೊಂಡು ಈಗ ಕೇಳಿದರೆ ಕಂಪನಿಯೇ ಇಲ್ಲ ಅಂತಾರೆ. ನಮಗೆ ನ್ಯಾಯ ಸಿಗಬೇಕು, ನಮ್ಮ ಹಣ ವಾಪಸ್ ಕೊಡಿಸಬೇಕು. ಹಣ ಕಳೆದುಕೊಂಡ ಸಂತ್ರಸ್ತರು ಹಿರೇಸಾವಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಆರೋಪಿಗಳನ್ನ ತಕ್ಷಣ ಬಂಧಿಸಿ ತಮ್ಮ ಬೆವರಿನ ಹಣವನ್ನ ಮರಳಿಸಿಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಏನ್ ಪ್ರಾಬ್ಲಮ್ ನಿಮ್ದು ಸರ್? ಇದು ಬೆಳಕು ಅಂತ. ಏನ್ ನಿಮ್ಮ ಹೆಸರೇನು ಹೇಳಿ? ಪರಶುರಾಮ್ ಅಂತ. ಓಕೆ. ದಿನನಿತ್ಯ ಸೇವಿಂಗ್ ಹಣವನ್ನು ಉಳಿತಾಯ ಮಾಡ್ತಾ ಇದ್ದ. 2-3 ವರ್ಷದಿಂದ ಕಟ್ತಾ ಇದ್ದ. ನಮ್ಮ ಕಷ್ಟ ಅಂದಾಗ ಎತ್ಕೊಳ್ಳೋವು ಎಲ್ಲ ಮಾಡ್ತಾ ಇದ್ದ. ಈಗಾಗಲೇ ಒಂದು ವಾರದಿಂದ ಈ ಬ್ಯಾಂಕು ಕ್ಲೋಸ್ ಮಾಡಿದ್ದಾರೆ. ಯಾರು ಕಲೆಕ್ಷನಿಗೆ ಬತ್ತೇ ಇಲ್ಲ. ಎಲ್ಲ ಹೇಳ್ತಾ ಇದ್ದಾರೆ ಲೋಚ ಆಗಿದೆ, ಒಂದು 2-3 ಕೋಟಿ ಮೋಸ ಮಾಡಿ ಹೋಗಿದ್ದಾರೆ ಅಂತ ಸ್ಟೇಷನಿಗೆ ಬಂದಿದ್ದೀವಿ. ನಾವು ನಮಗೆ ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಪೊಲೀಸ್ ಅಧಿಕಾರಿಗಳು. ಹಿಂಗೆ ಸರ್ ಸುಮಾರು ಜಾಗದಲ್ಲೆಲ್ಲ ಕಳ್ಳತನ ಆಗಿದೆ. ಸುಮ್ಮನೆ ಪಿಕ್ನಿಕ್ ಕರ್ಸ್ಕೊಳ್ಳೋದು, ಬರೋದು, ಹೋಗೋದು ದಿನ ಹಂಗಾಗಿದೆ. ಸುಮ್ಮನೆ ಆನ್ಗಳ ಇವೆಲ್ಲ ಟಾಂಬಿಗಳ ಚಂದ್ರಾಯಪಟ್ಟಣ ಇಕ್ಕೇರಿ ಈ ರೂಟಲ್ಲೆಲ್ಲ ತುಂಬ ಹಗರಣ ಆಗಿದೆ. ತುಂಬ ದುಡ್ಡು ಹೋಗಿದೆ. ನಮಗೂ ಸರ್ಕಾರದಿಂದ ನ್ಯಾಯ ದೊರಕಿಸ್ಕೊಡಿ. ಹೋಬಳಿಯ ನಿಂಬೆಹಳ್ಳಿ ಗ್ರಾಮದ ರಾಜು ನಾಗರಾಜ್ ಇಬ್ಬರು ಸೇರಿ ಪಿಗ್ನಿಯನ್ನು ಕಲೆಕ್ಷನ್ ಮಾಡಿ ಎಲ್ಲ ಜನ ಒಟ್ಟಾರೆ ಅವರ ನಂಬಿಕೆ ಮೇಲೆ ನೀವು ದಿನನಿತ್ಯ ಪಿಕ್ನಿಕ್ ಕಟ್ತಾ ಇದ್ರಿ. ಅವರ ನಂಬಿಕೆಯಿಂದಲೇ ನಾವು ಪಿಕ್ನಿಕ್ ಕಟ್ತಾ ಇದ್ವಿ. ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಹೋಗಿದ್ದಾರೆ. ಅವ್ರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಈಗ ಪೊಲೀಸ್ ಠಾಣೆ ಕಂಪ್ಲೇಂಟ್ ದೂರು ನೀಡಿದ್ದೀರಾ? ಕಂಪ್ಲೇಂಟ್ ಮಾಡಿದ್ದೀವಿ. ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಿ ನಮಗೆ ಒಟ್ಟಾರೆ ನಿಮ್ಮ ಹಣ ನಿಮ್ಗೆ ವಾಪಸ್ ಬೇಕು. ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ದೀರಾ? ಹೌದು.